ಆತ್ಮೀಯ H16 ನ್ಯೂಸ್ ಅರ್ಧಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಂತೂ ಇಂತೂ ಗುಟ್ಕಾ ಬಂದ್, ನಿಷೇಧ. ಗುಟ್ಕಾ, ತಂಬಾಕು, ನಿಕೋಟಿನ್ ಬಂದ್. ಇದು ನಿಜವಾಗಿಯೂ ಗುಟ್ಕಾ ಪ್ರಿಯರಿಗೆ ಶಾಕ್. ಆದರೆ ನಿಜವಾಗಿಯೂ ಡಿ ಕೆ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡು ಬಹಳ ಒಳ್ಳೆಯ ಕೆಲಸ ಮಾಡಿದ್ರು ಬಹಳಷ್ಟು ಜನರ ಅಭಿಪ್ರಾಯ. ಅದರಲ್ಲೂ ಒಂದು ಏನಪ್ಪ ಅಂದರೆ, ಸಮಾಜವನ್ನು ಆರೋಗ್ಯಪೂರ್ವವಾಗಿ ನೋಡುವಂಥ ಜನಕ್ಕೆ ಈ ಡಿಸಿಷನ್ ತೊಗೊಂಡಿದ್ದು ಭಾಳ ಒಳ್ಳೆಯದು ಅಂತ. ಭಾಳ ಅಂದರೆ ಭಾಳ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಸಾರಾಯಿ, ಅದ್ರ ಜೊತೆಗೆ ಇನ್ನುಳಿದ ವೈನ್ಸ್ಗಳೇನಿದ್ದಾವ ಅವತ್ತೂ ಸಹಿತ ಬ್ಯಾನ್ ಮಾಡಬೇಕು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಅದರಲ್ಲೂ 50% ಇರುವಂಥ ಹೆಣ್ಮಕ್ಕಳೆಲ್ಲರೂ ಇದನ್ನು ಬಯಸ್ತಾ ಇದ್ದಾರೆ. ಅಲ್ಲಿ ಒಂದು 2% ಪಾಪ ಕುಡಿತಾ ಇರ್ಬೋದು ಹೆಣ್ಮಕ್ಳಿಲ್ಲ ಅಂತಲ್ಲ. ಅವರೆಲ್ಲರೂ ಒಂದು ಅಭಿಪ್ರಾಯ, ಮೊದಲು ಸಾರಾಯಿ ಬಂದ್ ಮಾಡ್ರಿ, ಇದು ಬಂದ್ ಮಾಡ್ರಿ. ಇತಿಹಾಸದಲ್ಲಿ ಇದ್ರ ಪ್ರಯತ್ನ ಮಾಡಿದವರು ಟಿಪ್ಪು ಸುಲ್ತಾನ್, ಅಂದ್ರೆ ಅವರು ಯಶಸ್ವಿನೂ ಆಗಿದ್ದರು, ಕಂಟ್ರೋಲ್ ಮಾಡಿದರು ತಮ್ಮ ರಾಜ್ಯದಲ್ಲಿ. ಇವತ್ತು ಇಲ್ಲೇ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ತೆಗೆದುಕೊಂಡ ಗುಟ್ಕಾ ವಿಷಯದಲ್ಲಂತೂ ದೊಡ್ಡ ಒಳ್ಳೆಯ ಹೆಜ್ಜಿಟ್ಟಿದ್ದಾರೆ. ಎಲ್ಲರೂ ಶಬಾಷ್ ಅಂತ ಹೇಳುವಂಥದ್ದು. ಯಾಕಂದರೆ ಹೌದು, ಲಾಭ ಬರ್ತದೆ, ಇದ್ರೊಳಗೆ ಒಂದು ಜನ ಬದುಕ್ತಾರ, ಅದು ಸುಳ್ಳೇನಲ್ಲ. ಅಡ್ಗೆ ಬೆಳೆಯವ್ರು ಬೆಳಿತಾರೆ, ಬದುಕ್ತಾರೆ, ತಂಬಾಕು ಬೆಳೆಯವ್ರು ಬದುಕ್ತಾರೆ. ಆದರೆ ಇವರ ಬದುಕಿಗೆ ಇನ್ನೊಬ್ಬರು ಬಲಿ ತೊಗೊಳ್ಳೋದು ಇದು ಎಲ್ಲಿ ನ್ಯಾಯ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇಲ್ಲಿವರೆಗೆ ಇತ್ತು, ಈಗೂ ಅದ. ಈ ಸರಾಯಿ ಬದಲಾಗಿ ಸಹಿತ ಪರ್ಮಿಷನ್ ಕೊಡಬಾರ್ದಾಗಿತ್ತು. ಗಾಂಧೀಜಿಯವ್ರು ಬಯಸಿದ್ದು ಇದು ನಾಡಲ್ಲ ಅಂತ. ಒಂದು ವೇಳೆ ಗಾಂಧೀಜಿಯವ್ರು ಬಯಸಿದಂಗೆ ಇಡೀ ಸಾರಾಯಿ ಮತ್ತು ಇವತ್ತಿನ ಗುಟ್ಕಾ ನಿಷೇಧ ಮಾಡಿದ್ದಿದೆ, ಅಂದ ನಿಷೇಧ ಮಾಡಿ ಹೋಗಿಬಿಟ್ಟಿದ್ರೆ ಇವತ್ತು ಈ ರಾಜ್ಯ, ಈ ದೇಶ ಸಂಪೂರ್ಣವಾಗಿ ಒಂದು ಆದರ್ಶಮಯವಾದಂಥ ಒಂದು ಸುಸಂಸ್ಕೃತ ಅಷ್ಟಲ್ಲ, ಆರೋಗ್ಯದಲ್ಲಿ ಆರೋಗ್ಯ ಆಗುವಂಥ ಒಂದು ದೊಡ್ಡ ಏನಪ್ಪ ಅಂತ ಸಂಸ್ಥೆ ಆಗಿಬಿಡುತ್ತೆ ಜಗತ್ತಿನಲ್ಲಿ ಅಂತ. ಅದು ದುರಂತ. ಗಾಂಧೀಜಿಯವ್ರ ಮಾತನ್ನು ನಾವು ಕೇಳಿಲ್ಲ, ಪಾಲಿಸಲಿಲ್ಲ, ಯಾಕೋ ಏನೋ ಆ ವಿಷಯದಲ್ಲಿ ನಾವು ಸೋತು ಹೋಗ್ಬಿಟ್ಟಿವಿ ಅಂತ. ಇವತ್ತು ಅದರ ದುಷ್ಪರಿಣಾಮ ಇವತ್ತು ನೋಡ್ರಿ, ಗುಟ್ಕಾ ತಿನ್ನೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಕ್ಯಾನ್ಸರ್ ಮಾಡ್ಕೊಳ್ಳೋದು, ಮತ್ತೊಂದು ಮಾಡ್ಕೊಳ್ಳೋದು, ಹೊಟ್ಟೆ ಕೆಡಿಸೋದು, ಲಿವರ್ ಬಾದ್ ಮಾಡ್ಕೊಳ್ಳೋದು, ಏನಿಲ್ಲರಿ. ಒಂದು 35-40 ವರ್ಷ ಕಳೆದ್ರಾಗ ಆ ಜನರ ಪರಿಸ್ಥಿತಿ ಹೇಳ್ತೀರ. ಲಿವರ್ ಮೇಲೆ ಎಫೆಕ್ಟ್ ಆಗ್ತದೆ. ಗುಟ್ಕಾ ಒಂದು, ಸಾರಾಯಿ ಒಂದಿದ್ರೆ ಆಯಿತು, ಜಲ್ದಿ ಮೇಲಕ್ಕೆ ಹೋಗೋದು ಹಾಗೆಲ್ಲ. ಆ ದಿಶೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಇದು ಒಂದು ಲೈಕ್ ಮಾಡುವಂಥದ್ದು. ಹೌದು, ಇವತ್ತು ಅಡಿಕೆ ಬೆಳೆಗಾರರು ಟೀಕಾ ಮಾಡ್ತಿದ್ದಾರೆ, ಇಲ್ಲಿ ನಮ್ಮ ಬದುಕಿ ಏನು